ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದು ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ, ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ಅದು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ, ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಳ್ತೀವಿ. ತೆಗೆದುಕೊಂಡು ಬಂದು ನಮ್ಮ ಎಂಪಿಸ್ಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರನ್ನ ತಿಳಿಸ್ಬೇಕು ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟ್ ಅಲ್ಲಿ ಸಮಯ ನಿಗದಿಯಾಗಿದೆ. ನಾವು ಡೇಟ್ ಎತ್ತು ಯಾರೋ ಫ್ರಂಟ್ ಅಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಬಹಳ ಇಂಪಾರ್ಟೆಂಟ್. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ, ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದು ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ, ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ಅದು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ, ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಳ್ತೀವಿ. ತೆಗೆದುಕೊಂಡು ಬಂದು ನಮ್ಮ ಎಂಪಿಸ್ಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರನ್ನ ತಿಳಿಸ್ಬೇಕು ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟ್ ಅಲ್ಲಿ ಸಮಯ ನಿಗದಿಯಾಗಿದೆ. ನಾವು ಡೇಟ್ ಎತ್ತು ಯಾರೋ ಫ್ರಂಟ್ ಅಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಬಹಳ ಇಂಪಾರ್ಟೆಂಟ್. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ, ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ.